ಪ್ರೀತಿ ನಿರಾಕರಿಸಿದ ಯುವತಿ ಪಾಗಲ್ ಪ್ರೇಮಿಯ ಅಟ್ಟಹಾಸ. ಯುವತಿ ಪೋಷಕರ ಮೇಲೆಯೇ ಪಾಗಲ್ ಪ್ರೇಮಿಯಿಂದ ಹಲ್ಲೆ ನಡೆದಿದೆ. ಯುವತಿ ಪ್ರೀತಿಯನ್ನ ನಿರಾಕರಿಸಿದ್ದಾಳೆ. ಹೀಗಾಗಿ ಪಾಗಲ್ ಪ್ರೇಮಿ ಅಟ್ಟಹಾಸ ಮೆರೆದಿದ್ದಾನೆ. ಯುವತಿಯ ಪೋಷಕರ ಮೇಲೆ ಪಾಗಲ್ ಪ್ರೇಮಿ ಹಲ್ಲೆ ನಡೆಸಿದ್ದಾನೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ RH ನಂಬರ್ 3 ಯಲ್ಲಿ ನಡೆದಿರುವಂತಹ ಘಟನೆ ಇದು. ಯುವತಿ ತಂದೆ ಕಾಲು ಮುರಿದ ಕಿರಾತಕರ ತಂಡ. ಕಣ್ಣಿಗೆ ಕಲ್ಲಿನಿಂದ ಜಜ್ಜಿ ಗಂಭೀರವಾಗಿ ಗಾಯಗೊಳಿಸಿ ಹಲ್ಲೆ ಮಾಡಲಾಗಿದೆ. ಯುವತಿ ತಾಯಿ ಸೀರೆ ಎಳೆದಾಡಿ ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ. ಯುವತಿ ಹಿಂದೆ ಬಿದ್ದು ಟಾರ್ಚರ್ ಕೊಡ್ತಾ ಇದ್ದ ಆರೋಪಿ ಪ್ರಣವ್ ಮಗಳನ್ನ ಹೀಗಾಗಿ ಸಂಬಂಧಿಕರ ಮನೆಗೆ ಕಳುಹಿಸಿಕೊಟ್ಟಿರ್ತಾರೆ ಪೋಷಕರು. ಇದರಿಂದ ಸಿಟ್ಟಿಗೆದ್ದು ಆರೋಪಿಯಿಂದ ಯುವತಿ ತಂದೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಯುವತಿ ಮನೆಗೆ ಬಂದು ತಾಯಿ ಸೋದರನ ಮೇಲೂ ಸಹ ಹಲ್ಲೆ ಮಾಡಿದ್ದಾರೆ. ಯುವತಿ ತಂದೆಗೆ ಸಿಂಧನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈಗ ಕಿರಾತಕನ ವಿರುದ್ಧ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ FIR ದಾಖಲಾಗಿದೆ. ಯುವತಿ ಹಿಂದೆ ಬಿದ್ದು ಟಾರ್ಚರ್ ಕೊಡ್ತಾ ಇದ್ದ ಪ್ರಣವ್ ಹೀಗಾಗಿ ಮಗಳನ್ನ ಸಂಬಂಧಿಕರ ಮನೆಗೆ ಕಳುಹಿಸಿದ್ರು ಪೋಷಕರು. ಇದರಿಂದ ಸಿಟ್ಟಿಗೆದ್ದಂತಹ ಪ್ರಣವ್ ಮನೆಗೆ ನುಗ್ಗಿ ಯುವತಿಯ ತಾಯಿ ಸೋದರನ ಮೇಲೂ ಸಹ ಹಲ್ಲೆ ಮಾಡಿದ್ದಾರೆ. ಯುವತಿಯ ತಂದೆ ಕಾಲು ಮುರಿದ ಕಿರಾತಕರ ತಂಡ ಕಣ್ಣಿಗೆ ಕಲ್ಲಿನಿಂದ ಜಜ್ಜಿ ಗಂಭೀರವಾದಂತಹ ಗಾಯವಾಗುವ ರೀತಿ ಹಲ್ಲೆ ನಡೆಸಿದ್ದಾರೆ. ಸದ್ಯಕ್ಕೆ ಯುವತಿ ತಂದೆಗೆ ಸಿಂಧನೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಯುವತಿಯ ಪೋಷಕರ ಮೇಲೆ ಸಿಟ್ಟಿಗೆದ್ದಿದ್ದ ಪ್ರಣವ್ ಈಗ ಫಸ್ಟ್ಗೆ ದಾರಿಗೆ ಯಾರು ಅಪ್ಪಗೆ ಹೊಡೆದಾರ ಅಕ್ಕಗೆ ಹೊಡೆದಾರ. ಅಲ್ಲಿಂದ ಮನೆಗೆ ಬಂದು ನಮ್ಮ ಕಕ್ಕಿಗೆ ಅವ್ರ ಮಗಗೆ ನನಗೆ ಬಡಿದ್ರು. ಈಗ ಎದ್ರ ಸಂಬಂಧ ಹೊಡೆದಾರ ಈಗ ಇವರು? ಅದು ಹುಡುಗಿ ಸಲಾಗ. ಏನು ಎದ್ರ ಏನಂತ ಹುಡುಗಿ ಅಲ್ಲಿ ದೂರಿಗೆ ಕಳಿಸಿದ್ದೆ ನೀವು ಹುಡುಗಿ ಸಲಾಗ ಏನು ಫೋನ್ ಮಾಡಿದ್ದೆ ಏನು ಮಾಡಿದ್ದೋ ಈ ಫೋನ್ ಸಲಾಗ ಅವ್ರು ಹಿಂಗ ಬಡಿದಾರ ಅವ್ರು. ಅಂದ್ರೆ ಹುಡುಗಿ ಕರೆಸ್ರಿ ಅಂತ. ಈ ಹುಡುಗ ಏನು ಮಾಡ್ತಿದ್ದ? ಹುಡುಗಿಗೆ ಲವ್ ಮಾಡ್ತಿದ್ದೇನ? ಇವು ಏನು ಮಾಡಂಗಿಲ್ಲ, ಇವ್ರು ಮನೆಗೆ ಇದ್ದ. ಅಲ್ಲಲ್ಲ, ಆ ಹುಡುಗ ಅವನ್ನ ಟಾರ್ಚರ್ ಕೊಡ್ತಿದ್ದ. ಅವನ ಹೆಸರು ಪೂರ್ಣಪ್. ಅವನು ಇದು ಮಾಡ್ತಿದ್ದ. ಅದಾದ್ಮೇಲೆ ಏನಾಯ್ತು? ಈಗ ಆದ್ಮೇಲೆ ಹಿಂಗ ಆಗೈತೆ, ಮಾಡಿದಾರ ಹಾಸ್ಪಿಟಲ್ನಾಗ ಹಂಗೈತೆ ಕೇಸ್ ಮಾಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್. ಯುವತಿ ಪ್ರೀತಿಯನ್ನ ನಿರಾಕರಣೆ ಮಾಡಿರುವ ಕಾರಣಕ್ಕಾಗಿ ಯುವತಿ ತಂದೆ ಮೇಲೆ ಹಲ್ಲೆ ನಡೆಸಲಾಗಿದೆ. ಕಂಪ್ಲೀಟ್ ಆದಂತಹ ಮಾಹಿತಿ ಏನ್ ಸಿಗ್ತಾ ಇದೆ? ಜೊತೆಗೆ ತಂದೆಯ ಸ್ಥಿತಿ ಈಗ ಯಾವ ರೀತಿಯಾಗಿದೆ? ಯುವತಿಯ ತಂದೆ ಸ್ಥಿತಿ ಪ್ರಗತಿ, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ RH ಕ್ಯಾಂಪ್ 3ರಲ್ಲಿ ಈ ಒಂದು ಘಟನೆ ನಡೆದಿದೆ. ಯುವತಿ ಮತ್ತು ಯುವಕ ಪ್ರೀತಿ ಮಾಡ್ತಾ ಇದ್ರು. ಆ ಪ್ರೀತಿಗೆ ಕುಟುಂಬಸ್ಥರು ವಿರೋಧ ಇತ್ತು. ಏನು ಯುವತಿಯ ತಂದೆ ತಾಯಿ ಆ ಒಂದು ಯುವಕನ ಜೊತೆಗೆ ಓಡಾಟ ಮಾಡೋದಾಗ್ಲಿ ಅಥವಾ ಮದುವೆಗೆ ಒಪ್ಪಿರ್ಲಿಲ್ಲ. ಆಕೆಯನ್ನ ಬೇರೆ ಊರಿಗೆ ಕಳಿಸಿರ್ತಾರೆ, ಸಂಬಂಧಿಕರ ಮನೆಗೆ ಕಳಿಸ್ತಾರೆ. ಹಾಗಾಗಿ ಸಂಬಂಧಿಕರ ಮನೆಗೆ ಯಾಕೆ ಯುವತಿಯನ್ನ ಕಳಿಸಿದ್ದಿ ಅನ್ನೋ ಕಾರಣಕ್ಕಾಗಿ ಆರೋಪಿ ಯುವಕ ಅಂತಂದ್ರೆ ಪ್ರಣವ್ ಮತ್ತು ಆತನ ಸ್ನೇಹಿತರು ಒಟ್ಟು 3 ಜನ ಸೇರ್ಬಿಟ್ಟು ಯುವತಿಯ ತಂದೆ ತಾಯಿ ಮತ್ತು ಸೋದರನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯುವತಿಯ ತಂದೆ ಕಾಲು ಕೂಡ ಮುರಿದು ಹಾಕಿರುವಂತದ್ದು ಘಟನೆ ನಡೆದಿದೆ. ಈ ಕುರಿತಂತೆ ಸಿಂಧನೂರಿನ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಯಗೊಂಡಂತ ತಂದೆ ಮತ್ತು ಪೋಷಕರನ್ನ ಸಿಂಧನೂರಿನ ಖಾಸಗಿ ಆಸ್ಪತ್ರೆ ದಾಖಲು ಮಾಡಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಒಂದು ಘಟನೆಯನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಯುವತಿಯ ಕುಟುಂಬಸ್ಥರಿಗೆ ಜೀವ ಭಯ ಇರುವಂತದ್ದು ಕಂಡು ಬರ್ತಾ ಇದೆ. ಈ ಒಂದು ಇಷ್ಟು ಪ್ರಕರಣ ಅಂತಂದ್ರೆ ಏಪ್ರಿಲ್ 14ರಂದು ನಡೆದಂತ ಘಟನೆ ಇದಾಗಿದ್ದು, ಏಪ್ರಿಲ್ 17ರಂದು ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ 3 ದಿನಗಳ ನಂತರ ಪ್ರಕರಣ ದಾಖಲಾಗುತ್ತೆ. ಈವರೆಗೂ ಕೂಡ ಸಿಂಧನೂರು ಗ್ರಾಮೀಣ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಶಕ್ಕೆ ಪಡಿಬೇಕಾಗಿತ್ತು. ಆದ್ರೂ ಕೂಡ ಇಲ್ಲಿವರೆಗೆ ಆರೋಪಿ ಕೂಡ ಬಂಧನ ಆಗಿಲ್ಲ. ಪ್ರಗತಿ. ಥ್ಯಾಂಕ್ ಯು ಜಗನ್ನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.